ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಜಿಬಿಎ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಆರ್ಆರ್ ನಗರದ ಕಾರ್ಯಪ್ಪ ರಸ್ತೆಯಲ್ಲಿ ಒತ್ತುವರಿ ತೆರವು ಮಾಡಲಾಗಿದೆ. ಆದ್ರೆ ಸರ್ಕಾರಕ್ಕೊಂದು ನ್ಯಾಯ ನಮಗೊಂದು ನ್ಯಾಯನ ಅಂತ ಹೇಳಿ ವ್ಯಾಪಾರಸ್ಥರು ಇದೀಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಈ ರೀತಿಯಾದಂತಹ ಪ್ರಶ್ನೆಯನ್ನ ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜಿಬಿಎ ವಿರುದ್ಧ ಆರ್ಆರ್ ನಗರದಲ್ಲಿ ವ್ಯಾಪಾರಿಗಳು ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಜಿಬಿಎನೇ ನಮಗೆ ಐಡಿ ಕಾರ್ಡ್ ಕೊಟ್ಟು ಈಗ ಒಕ್ಕಲೆಬ್ಬಿಸ್ತಾ ಇದೆ. ಪರ್ಯಾಯ ಜಾಗವಿಲ್ಲದೆ ಬೀದಿ ಬದಿ ವ್ಯಾಪಾರಿಗಳು ಕಣ್ಣೀರ್ ಹಾಕ್ತಾ ಇದ್ದಾರೆ. ಆದ್ರೆ ಸರ್ಕಾರಿ ನೀರಿನ ಘಟಕ ಕಟ್ಟೆಗಳನ್ನ ಬಿಟ್ಟು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಮ್ಮನ್ನೇ ಟಾರ್ಗೆಟ್ ಮಾಡೋದು ಯಾಕೆ ಅಂತ ಹೇಳಿ ಜಿಬಿಎಗೆ ವ್ಯಾಪಾರಿಗಳು ಮಾಡ್ತಾ ಇರುವಂತ ಪ್ರಶ್ನೆ ಇದು. ಹಾಗಾಗಿ ಸರ್ಕಾರಕ್ಕೊಂದು ನ್ಯಾಯ ನಮಗೊಂದು ನ್ಯಾಯನ. ಆರ್ಆರ್ ನಗರದ ಕಾರ್ಯಪ್ಪ ರಸ್ತೆಯಲ್ಲಿ ಒತ್ತುವರಿ ತೆರವು ಮಾಡಲಾಗ್ತಾ ಇದ್ದು, ಕಮಿಷನ್ ದಂಧೆಯ ಆರೋಪವನ್ನು ವ್ಯಾಪಾರಿಗಳು ಇದೀಗ ಹೊರಿಸಿದ್ದಾರೆ. ಜಿಬಿಎ ಫುಟ್ಪಾತ್ ಅತಿಕ್ರಮಣದ ಕಾರ್ಯಾಚರಣೆಯ ರೀತಿಗೆ ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶ ಭುಗಿಲೆದಿದೆ. ನಿಯಮದಂತೆ ನಮಗೆ ಅನ್ವಯ ಆಗತ್ತೆ, ಸರ್ಕಾರವೇ ಒತ್ತುವರಿ ಮಾಡಿಕೊಂಡ್ರೆ ಸರಿನಾ? ಫುಟ್ಪಾತ್ ಅತಿಕ್ರಮಣ ಮಾಡಿ ಸಹಾಯ ಕೇಂದ್ರ, ನೀರಿನ ಘಟಕ, ಕಟ್ಟೆ ನಿರ್ಮಾಣ ಕಾರ್ಯಾಚರಣೆ ರೀತಿ ಇದನ್ನ ವಿರೋಧ ಮಾಡಿ ಸ್ಥಳಕ್ಕೆ ಬಂದಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಣಿಗೆ ಸುಣ್ಣ ಯಾಕೆ ಅಂತ ವ್ಯಾಪಾರಿಗಳು ಇದೀಗ ಪ್ರಶ್ನೆ ಮಾಡ್ತಿದ್ದಾರೆ. ನಮ್ಮನ್ನ ತೆರವು ಮಾಡಿದ್ರೆ ನೀವು ಮಾಡಿದಂತಹ ತೆರವು ಏನ್ ಮಾಡ್ತೀರಾ? ನಿಮಗೆ ಫುಟ್ಪಾತ್ ಒತ್ತುವರಿ ಮಾಡ್ಕೊಳ್ಬಹುದು ಅಂತ ಸಪರೇಟ್ ರೂಲ್ಸ್ ಏನಾದ್ರೂ ಇದೆಯಾ ಅಂತ ಹೇಳಿ ವ್ಯಾಪಾರಸ್ಥರು ಮಾಡ್ತಾ ಇರುವಂತಹ ಪ್ರಶ್ನೆ ಇದು. ರಾಜರಾಜೇಶ್ವರಿ ನಗರ ಕಾರ್ಯಪ್ಪ ರಸ್ತೆ ಫುಟ್ಪಾತ್ ಮೇಲಿರುವಂತಹ ಸಹಾಯ ಕೇಂದ್ರ, ನೀರಿನ ಘಟಕ, ನಾಗರಿಕರ ಕಟ್ಟೆ ಅದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಒಂದ್ ಕಡೆ ಜಿಬಿಎ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗ್ತಾ ಇದೆ, ಇನ್ನೊಂದು ಕಡೆ ಇದರ ವಿರುದ್ಧವಾಗಿ ವ್ಯಾಪಾರಸ್ಥರು ಕೂಡ ಪ್ರತಿಭಟನೆಯ ಹಾದಿಯಲ್ಲಿ ಹಿಡಿದಿದ್ದಾರೆ. ಆದ್ರೆ ಈ ರೀತಿಯಾಗಿ ತೆರವು ಮಾಡುವಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದ್ ರೀತಿ ನ್ಯಾಯ ನಮಗೊಂದು ನ್ಯಾಯನ ಅಂತ ಹೇಳಿ ವ್ಯಾಪಾರಸ್ಥರು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಏನು? ಖಂಡಿತ. ಯಾಕಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಆ ಕೆಲಸಗಳು ಆಗ್ತಾ ಇರುವಂತದ್ದು. ಯಾಕಂದ್ರೆ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡುವ ಸಂದರ್ಭದಲ್ಲಿ ಕೆಲವು ಮೇಲಾಧಿಕಾರಿಗಳು ಕರೆ ಮಾಡಿದಾಗ ಅಥವಾ ಬೇರೆಯವರ ಕ್ಯಾಂಡಿಡೇಟ್ ನ ವ್ಯಕ್ತಿಗಳು ಕರೆ ಮಾಡಿದಾಗ ಅಲ್ಲಿ ತೆರವು ಕಾರ್ಯಾಚರಣೆಯನ್ನ ಅಲ್ಲೇ ಸ್ಟಾಪ್ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಸೊ ಈ ಕಾರಣಕ್ಕಾಗಿ ಸದ್ಯ ಇದೇ ರೀತಿಯಾದಂತಹ ಒಂದು ಘಟನೆ ಬೆಳಕಿಗೆ ಬಂದಿದೆ. ರಾಜರಾಜೇಶ್ವರ ನಗರ ಕಾರ್ಯಪ್ಪ ರಸ್ತೆ ಫುಟ್ಪಾತ್ ಮೇಲಿರುವ ಸಹಾಯ ಕೇಂದ್ರ, ನೀರಿನ ಘಟಕ, ಹಾಗೇನೆ ನಾಗರಿಕರ ಕಟ್ಟೆ, ಸೊ ಇದನ್ನ ತೆರವು ಮಾಡದೇ ಇರುವಂತದ್ದು ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಆರ್ಆರ್ ನಗರ 4ನೇ ಹಂತ ಕಾರ್ಯಪ್ಪ ರಸ್ತೆಯಲ್ಲಿದ್ದ ವ್ಯಾಪಾರಿಗಳು ಈಗಾಗಲೇ ರಸ್ತೆಯ ಒಂದು ಬದಿ ಒತ್ತುವರಿ ತೆರವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಪರ್ಯಾಯ ಜಾಗ ಕೊಡದ ಹಿನ್ನೆಲೆ ಈಗಾಗಲೇ ವ್ಯಾಪಾರಿಗಳು ಗೋಳಾಡ್ತಾ ಇದ್ದಾರೆ. ಆದ್ರೆ ಪಾಲಿಕೆ ಅಧಿಕಾರಿಗಳ ಐಡಿ ಕಾರ್ಡ್ ಕೊಟ್ಟು ಹೋಗಿದ್ದಾರೆ, ಈಗ ಎತ್ತುತ್ತಾ ಇದ್ದಾರೆ. ಯಾಕಂದ್ರೆ ಆ ಪಾಲಿಕೆ ಅಧಿಕಾರಿಗಳ ಐಡಿ ಕಾರ್ಡ್ ಪಡೆದುಕೊಂಡೇ ಈಗಾಗಲೇ ವ್ಯಾಪಾರವನ್ನ ಮಾಡ್ತಾ ಇರುವಂತ. ಅಷ್ಟು ಮಾತ್ರವಲ್ಲದೆ ತಿಂಗಳು ಇಷ್ಟಂತ ಜಿಬಿಎಗೆ ಹಣವನ್ನ ಕೂಡ ಪಾವತಿ ಮಾಡ್ತಾ ಇದ್ದಾರೆ. ಎಲ್ಲಾ ಕಮಿಷನ್ ಆಗಿರ್ಬೋದು, ರೋಲ್ ಕಾಲ್ ಎಲ್ಲವನ್ನ ಕೊಟ್ಟಿದ್ರು ಕೂಡ ಜೀವನವನ್ನ ನಡೆಸೋದಕ್ಕೆ ಇವ್ರು ಬಿಡ್ತಾ ಇಲ್ಲ, ವ್ಯಾಪಾರವನ್ನ ಮಾಡೋಕ್ ಬಿಡ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನ ಕೂಡ ಇವರು ಈಗಾಗಲೇ ಎತ್ತುತ್ತಾ ಇರುವಂತದ್ದು. ಆದ್ರೆ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾದ್ರೆ ಏನಂದ್ರೆ ದಿವ್ಯಾ, ಈಗಾಗಲೇ ಫುಟ್ಪಾತ್ ಒತ್ತುವರಿ ಮಾಡ್ತಾ ಇದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಚಾರದಲ್ಲಿ ಅಂದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಎಡವುತ್ತಿದ್ದಾರೆ. ಯಾಕಂದ್ರೆ ಯಾರೋ ಒಬ್ರು ಫೋನ್ ಮಾಡಿದಾಗ ಅವ್ರ ಅಂದ್ರೆ ಫುಟ್ಪಾತ್ ಅತಿಕ್ರಮಣ ಮಾಡಿ ಅಂಗಡಿಯನ್ನ ಇಟ್ಕೊಂಡಿದ್ರು ಕೂಡ ಅವರನ್ನ ತೆರವು ಮಾಡದೆ ಹಾಗೆ ಬಿಟ್ಟು ಮುಂದೆ ಇರುವಂತಹ ಒಂದು ರಸ್ತೆಯಲ್ಲಿ ತೆರವು ಮಾಡುವಂತಹ ಕೆಲಸವನ್ನ ಜಿಬಿಎ ಅಧಿಕಾರಿಗಳ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಸೊ ಈ ಕಾರಣಕ್ಕಾಗಿ ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ನಮಗೆ ಒಂದು ನ್ಯಾಯ, ಸರ್ಕಾರದ ಸಂಸ್ಥೆಗಳಿಗೆ ಒಂದು ನ್ಯಾಯನ ಅಂತ. ಯಾಕಂದ್ರೆ ನಿಯಮ ಎಲ್ಲರಿಗೂ ಕೂಡ ಅನ್ವಯ ಆಗುತ್ತವೆ, ಸರ್ಕಾರನೇ ಒತ್ತುವರಿ ಮಾಡಿಕೊಂಡ್ರೆ ಸರಿನಾ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಫುಟ್ಪಾತ್ ಅತಿಕ್ರಮಣ ಮಾಡಿ ಸಹಾಯ ಕೇಂದ್ರ, ನೀರಿನ ಘಟಕ, ಕಟ್ಟೆ ನಿರ್ಮಾಣ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಇರುವಂತದ್ದು. ಸೊ ಈಗ ತೆರವು ಮಾಡುವಾಗ ಫುಟ್ಪಾತ್ ಮೇಲೆ ಅದು ಇದೆ ಅಂದ್ರೆ ಅದನ್ನು ಕೂಡ ತೆರವು ಮಾಡಿ ಅನ್ನೋದು ಬೀದಿ ಬದಿ ವ್ಯಾಪಾರಿಗಳ ಆಗ್ರಹವಾಗಿರುವಂತದ್ದು. ಯಾಕಂದ್ರೆ ಪಶ್ಚಿಮ ಆಗಿರ್ಬೋದು, ಉತ್ತರ ಆಗಿರ್ಬೋದು, ದಕ್ಷಿಣ ಎಲ್ಲಾ ಕಡೆ ಈಗಾಗಲೇ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಆದ್ರೆ ಸರ್ಕಾರದ ಅಧೀನದಲ್ಲಿರುವಂತಹ ಕೆಲವೊಂದು ಏನಿದೆ ಅದನ್ನ ತೆರವು ಮಾಡದೆ ಹಾಗೆ ಬಿಡ್ತಾ ಇದ್ದಾರೆ. ಅಂದ್ರೆ ಅದನ್ನ ತೆರವು ಮಾಡಿದ್ರೆ ಸರ್ಕಾರಕ್ಕೆ ಹೊಡೆತ ಬೀಳುತ್ತೆ. ಅಂದ್ರೆ ಇವರೇ ದುಡ್ಡು ಕೊಟ್ಟು ಅದನ್ನ ನಿರ್ಮಾಣ ಮಾಡಿರುವಂತದ್ದು, ಫುಟ್ಪಾತ್ ಇರ್ಲಿ ಅಂತ ಹಾಗೆ ಬಿಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉಲ್ಬಣ ಆಗುತ್ತೆ. ದಿವ್ಯಾ, ಥ್ಯಾಂಕ್ ಯು ಭವ್ಯ, ನಿಮ್ಮೆಲ್ಲ ಮಾಹಿತಿಗಾಗಿ.